ರೂಪಾ, ಆರ್ ಯು ಹ್ಯಾಪಿ ನಾ? ವೆರಿ ಮಚ್. ನೀನ್ ನನಗೋಸ್ಕರ ಒಂದು ಕೆಲಸ ಮಾಡ್ಬೇಕು ರೂಪಾ. ಹೇಳಿ. ನಾನು ಹಾಂಗ್ಕಾಂಗ್ ಬಂದಿರೋದು ಒಂದು ಆಪರೇಷನ್ ಮೇಲೆ. ಇಟ್ಸ್ ವೆರಿ ಡೇಂಜರಸ್. ಆ ಆಪರೇಷನ್ ಅಲ್ಲಿ ನನ್ನ ಸುತ್ತಮುತ್ತ ಯಾವಾಗಲೂ ಅಪಾಯನೇ ಇರುತ್ತೆ. ಅದರಲ್ಲಿ ನೀನು ಪ್ರಾಣ ಸಿಕ್ಕಾಕೋಬಾರ್ದು ಅನ್ನೋದೇ ನನ್ನ ಆಸೆ. ನಾನು ಆಪರೇಷನ್ ಮುಗಿಸಿ ಖಂಡಿತ ಬಂದು ನಿನ್ನ ಭೇಟಿ ಮಾಡ್ತೀನಿ. ಅಮರ್, ನಾನು ನಿಮಗೋಸ್ಕರ ಈ ಜೀವನ ಪೂರ್ತಿ ಬೇಕಾದ್ರೂ ಕಾಯ್ತೀನಿ. ಆದ್ರೆ ನೀವು ನನಗೋಸ್ಕರ ಇರಬೇಕು. ಖಂಡಿತ ರೂಪಾ. ಥ್ಯಾಂಕ್ ಯು. ಬಾಯ್, ನಾನು ಬರ್ತೀನಿ. ಅಮರ್, ಬಾಯ್. Don't go. Mr. Amar, you can cheat anyone, but not me. Waiter, come on. Sir, Amar was arrested in Victoria Peak. Please come, sir. Hey, what is going on here? I'll call police now. No police. We are here to decide you. Don't shoot me. Don't shoot me. ರೂಪಾ? ಅಮರ್, ಇವ್ರು ನನ್ನ ಬ್ರದರ್. ಹಲೋ, ನಮಸ್ತೆ. ಹಾ, ಹಿ ಇಸ್ ಮೈ ಫಾದರ್. Hello. ಹಲೋ. ರೂಪಾ, ನೀನಿಲ್ಲಿ? ನಾನೀಗ ಇಲ್ಲೇ ಇರೋದು. ನೀವು ಹಾಂಗ್ಕಾಂಗ್ ಬಂದಿದ್ದೀರಿ ಅಂತ ಗೊತ್ತಾಯ್ತು. ನಿಮ್ಗೋಸ್ಕರ ಇಡೀ ಹಾಂಗ್ಕಾಂಗ್ನೇ ಹುಡುಕ್ಬಿಟ್ಟೆ. ಅದಿರ್ಲಿ, ನಿನಗೆ ಮದ್ರಾಸ್ನಲ್ಲಿ ಮದುವೆ ಆಗಿ ಹನಿಮೂನ್ಗೆ ಮೆಕ್ಸಿಕೋಗೆ ಹೋದೆ ಅಂತ ಕೇಳ್ಪಟ್ಟೆ. ಆಗ್ಬೇಕಾಗಿತ್ತು ಅಮರ್, ಆದ್ರೆ ನನ್ ಮನಸ್ಸು ಒಪ್ಲಿಲ್ಲ. ನಿಮ್ಮನ್ನ ಮರೆಯೋಕಾಗದೆ ಮದುವೆ ಮಂಟಪದಿಂದ ಓಡ್ ಬಂದ್ಬಿಟ್ಟೆ. ರೂಪಾ, ನೀನ್ ಯಾಕೆ ಹಾಗೆ ಮಾಡ್ದೆ? ನನಗ್ ನೀವು ಬೇಕು. ನಿಮ್ಮನ್ನ ಹುಡುಕೊಂಡು ಬ್ಯಾಂಗ್ಳೂರ್ಗೆ ಹೋಗಿದ್ದೆ. ಅದೇ ಸಮಯಕ್ಕೆ ನೀವು ಸ್ಕಾಟ್ಲೆಂಡ್ ಯಾರ್ಡ್ ಹೋಗಿದ್ರಿ. ಬರೋದು 1 ವರ್ಷ ಆಗುತ್ತೆ ಅಂದ್ರು. ನಮ್ ತಂದೆ ನನ್ನ ಇಲ್ಲಿ ಕರ್ಕೊಂಡು ಬಂದ್ರು. ರೂಪಾ, ನೀನ್ ಹಾಗೆ ಮಾಡಬಾರ್ದಾಗಿತ್ತು. ನಾನು ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಅಡಚಣೆಗಳು ಇತ್ತು. ಮೇನ್ಲಿ ಮೈ ಪ್ರೊಫೆಷನ್. ಅಮರ್, ಒಂದ್ಸಲ ನಿಮಗ್ ನನ್ನ ಮನಸ್ಸನ್ನ ಕೊಟ್ಟ ಮೇಲೆ ಬೇರೆಯವ್ರಿಗೆ ನನ್ನ ಹೃದಯದಲ್ಲಿ ಹೇಗ್ ಜಾಗ ಕೊಡ್ಲಿ? ನಾನು ನಿಮ್ಮನ್ನೇ ಮದುವೆ ಆಗೋದು. ನನ್ ಕೈ ಬಿಡ್ಬೇಡಿ ಪ್ಲೀಸ್. ರೂಪಾ, ನನ್ನನ್ನ ಯಾರು ಅರ್ಥ ಮಾಡ್ಕೊಳ್ತಿಲ್ವೇ? ಹೌದೌದು, ನೀನೊಂದು ದೊಡ್ಡ ಬಾಂಡ ಆಯ್ತಲ್ಲ. ಯಾರನ್ನು ಬೇಕಾದ್ರೂ ಕಟ್ಕೊಳ್ತೀನಿ ಅಂತ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ಬೋದು. ಸಾಕಾದ್ರೆ ಕೈನೂ ತೊಳಿಬಹುದು. ಮನುಷ್ಯನಿಗೆ ಮರ್ಯಾದೆ ಬೇಕಣ್ಣೆ, ಮರ್ಯಾದೆ. ರೂಪಾ, ಇಂಥ ಹೃದಯನೇ ಇಲ್ದೇ ಇರೋರ್ನ ಪ್ರೀತಿ ಮಾಡೋದಕ್ಕಿಂತ ಈ ವಿಕ್ಟೋರಿಯಾ ಪೀಕಿಂದ ಬಿದ್ದು ಸತ್ರಾದ್ರೂ ಪ್ರೇಮಕ್ಕಾಗಿ ಪ್ರಾಣ ಕೊಟ್ಲು ಅಂತ ನಿನಗೊಂದು ಸ್ಟ್ಯಾಚ್ಯೂ ಮಾಡಿ ಹೋಗೋಬರೋ ಟೂರಿಸ್ಟ್ಗಳಿಗೆಲ್ಲ ಕಥೆನಾದ್ರೂ ಹೇಳ್ಕೊಂಡು ಕೂತಿರ್ಬೋದು. ನಾನು ನಮ್ಮಪ್ಪ. ಯೋಚನೆ ಮಾಡು. ಅಮರ್, ನಾನಿಷ್ಟು ದಿವಸ ನಿಮಗೋಸ್ಕರ ಕಾದಿತ್ತು. ನೋ ಯೂಸ್. ರೂಪಾ, ಅಮರ್ ಆಷಾಳನ್ನ ಮೀಟ್ ಮಾಡಿ ಅವಳ ತಲೆ ಕೆಡ್ಸೋಕ್ ಮುಂಚೆ ನೀನು ರಾಜಾರಾಮ್ ಮನೆಗೆ ಹೋಗಿ ಆಷಾಳ ಬಾಡಿ ಗಾರ್ಡ್ ಆಗಿರು. ಮೇಕ್ ವಿಷಯ ನಾನ್ ನೋಡ್ಕೋತೀನಿ. ಏಯ್, ಏನೋ ಜೊತೆಲೇ ಬರ್ತಾ ಇದೀಯಾ? ನಾನ್ ನಿಮ್ ಬಾಡಿ ಗಾರ್ಡ್. ಬಾಡಿ ಗಾರ್ಡ್ ಆದ್ರೆ ಬಾಡಿ ಗಂಟುಕೊಂಡೇ ಬರ್ಬೇಕಾ? ಹೋಗ. ಮೇಡಮ್, ನಿಮ್ಮ ಜೊತೆಲಿದ್ದು ಜೋಪಾನವಾಗಿ ನೋಡ್ಕೋ ಅಂತ ಬಾಸ್ ಹೇಳಿದ್ದಾರೆ. ಈ ಸಮುದ್ರ ಹಾರಿ ನಾನೆಲ್ಲೂ ಹೋಗಲ್ಲ. ಮರ್ಯಾದೆಯಿಂದ ದೂರ ನಿಂತ್ಕೋ. ಗಿಣಿ ತರ ಇದೆಯಾ, ಗಿಡ್ಗನ್ ತರ ಯಾಕೆ ಆಡ್ತೀಯಾ? ಅಮರ್, ನೀವಾ? ಹೌದು, ನಾನೇ. ಅಮರ್, You are this jock
ಅಚ್ಚಾ, ಯಾಕೆ ಅಳ್ತಾ ಇದೀಯಾ? ನೀವು ಬರ್ದೇ ಇದ್ದಿದ್ರೆ ನನ್ನ ಗತಿ ಏನಾಗ್ತಿತ್ತು ಗೊತ್ತಾ? ಕಂಡವರೆಲ್ಲ ಕೈ ಹಿಡಿಯೋ ಹಾಗಾಯ್ತು. ಈ ಜಾಕ್ ಯಾರು ಅಂತ ಗೊತ್ತಾ? ಅವನು ಯಾರೋ ಏನೋ ಅದೊಂದು ನನಗೆ ಗೊತ್ತಿಲ್ಲ. ನನಗ್ ಬಾಡಿ ಗಾರ್ಡ್ ಅಂತ ನಮ್ ಚಿಕ್ಕಪ್ಪನೇ ನನ್ನ ಜೊತೆ ಕಳ್ಸಿದ್ದಾರೆ. ಕೋಳಿ ಮರಿಗೆ ಹದ್ದನ ಕಾವಲು. ಇನ್ನೀನ್ ಯೋಚನೆ ಮಾಡ್ಬೇಡ, ನಾನು ನಿನ್ ಜೊತೆಲೇ ಇರ್ತೀನಿ. ನನ್ನ ನಂಬು. ನಾನ್ ಹೆಂಗ್ ನಂಬೋದು? ಒಂದು ಹೆಣ್ಣು ಒಬ್ಬರನ್ನ ನಂಬೇಕಾದ್ರೆ ಆತ ಪ್ರೀತಿ ಮಾಡಿದ್ರೆ ಮಾತ್ರ ಸಾಲದು, ಮದುವೆನೂ ಆಗ್ಬೇಕು. ಆಗ್ಲೇ ಆ ಪ್ರೀತಿಗೂ ಒಂದು ಬೆಲೆ. ಆಶಾ, ನೀನಿಂದ ಮದುವೆ ವಿಷಯ ಮರ್ತಿಲ್ವಾ? ಹೃದಯ ಇಲ್ದಲ್ಲಿರೋರಿಗೆ ಪ್ರೀತಿಯಲ್ಲಿರ್ಬೇಕು. ಯಾವಾಗ್ಲೂ ಬ್ಯುಸಿಯಾಗಿರೋ ಡ್ಯಾಡಿ ಜೊತೆಲೂ ಇರಕ್ಕಾಗ್ಲಿಲ್ಲ. ಇಲ್ಲಿ ಚಿಕ್ಕಪ್ಪನ ಜೊತೆ ಇರೋಣ ಅಂತ ಬಂದ್ರೆ ಇಲ್ಲೂ ನನಗೆ ಸ್ವಾತಂತ್ರ್ಯ ಇಲ್ಲ. ಇಂಥ ಸಮಯದಲ್ಲಿ ನನ್ನ ಸಂತೋಷಕ್ಕೆ ನೀವಾದ್ರೂ ನನ್ನ ಜೊತೆಲಿ ಇರ್ಬೇಕು ಅಂತ ಬಯಸೋದು ತಪ್ಪಾ? ಆಶಾ, ನೀ ಹೇಳೋದೆಲ್ಲ ನನಗೆ ಅರ್ಥ ಆಗುತ್ತೆ. ನನ್ನನ್ನು ಮದುವೆ ಆದ್ರೆ ನಿನ್ ಚಿಂತೆ ಎಲ್ಲ ದೂರ ಆಗುತ್ತೆ ಅಂತ ನಿನ್ನ ಯೋಚನೆ. ಆದ್ರೆ ನನ್ನನ್ನು ಮದುವೆ ಆದ್ರೆ ಯಾವ ಕ್ಷಣದಲ್ಲಿ ನನ್ನ ಚಿತೆ ಮುಂದೆ ಕೂತಿರ್ತೀಯ ಅಂತ ನನ್ನ ಯೋಚನೆ. ಇದನ್ನೇ ಹೇಳಿ ಹೇಳಿ ಯಾವಾಗ್ಲೂ ನನ್ನ ಬಾಯಿ ಮುಚ್ಚಿಸ್ತಾ ಇದ್ದೀರಾ. ಇಂಥ ಪ್ರೀತಿ ನನಗೆ ಬೇಕಾಗಿಲ್ಲ. ಇನ್ಮೇಲೆ ಯಾವತ್ತೂ ನಾನು ನಿಮಗೆ ತೊಂದರೆ ಕೊಡಲ್ಲ. ಎಲ್ಲಾದ್ರೂ ಹೊರಟೋಗ್ತೀನಿ. ಏ ಆಶಾ, Hands up! Oh! Come on, move. ವೆಲ್ಕಮ್ ಏಜೆಂಟ್ ಅಮರ್, ವೆಲ್ಕಮ್. ಈಗ ನನ್ನ ಸಾಮರ್ಥ್ಯ ಏನು ಅಂತ ಗೊತ್ತಾಯ್ತಾ? ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅಡಗಿದ್ರು ನಿನ್ನನ್ನು ಹಿಡಿದು ತರಿಸೋ ಶಕ್ತಿ ನನಗಿದೆ. ಈಗ ನಿನ್ನ ಯಾತಕ್ಕೆ ತರಿಸಿದ್ದೀನಿ ಗೊತ್ತಾ? ಹಾವು ಹೆಡೆ ಎತ್ತಿ ಗರ್ಡನ್ಗೆ ತಾನಿರೋ ಸ್ಥಳನ ತಾನೇ ತೋರಿಸುತ್ತಂತೆ. ನಿನ್ನ ಮೃತ್ಯು ದೇವತೆನ ಇನ್ವಿಟೇಷನ್ ಕೊಟ್ಟು ಕರ್ಸ್ಕೊಂಡಿದ್ಯಾ ನನ್ನ ಮೂಲಕ. ಶಾಬಾಸ್, ನಿಜವಾಗ್ಲೂ ನೀನು ನನಗೆ ಸರಿಯಾದ ಎದುರಾಳಿ. ಸಾವಿನ ಅಂಚಿನಲ್ಲಿದ್ರು ನಿನ್ನ ಧೈರ್ಯನ ಮೆಚ್ಚಬೇಕಾದ್ದೆ. ನಿನ್ನಂತ ಸಾಹಸಿ ಯುವಕನ ಕೊಲ್ಲೋಕೆ ನನಗಿಷ್ಟ ಇಲ್ಲ. ಇದುವರೆಗೂ ಆದದನ್ನೆಲ್ಲ ಮರೆತು ಒಂದು ಒಪ್ಪಂದಕ್ಕೆ ಬರೋಣ. ಓಕೆ? ಓಕೆ ಮಿಸ್ಟರ್ ಬಾವ್ಲಿ, ನೀನ್ ಈಗಲೇ ನನಗೆ ಸರೆಂಡರ್ ಆಗೋದಾದ್ರೆ ನಿನಗೆ ಕೊಡೋ ಶಿಕ್ಷೆಯಲ್ಲಿ ಸ್ವಲ್ಪ ರಿಯಾಯಿತಿ ತೋರಿಸಿ ಅಂತ ನಾನೇ ರೆಕಮೆಂಡ್ ಮಾಡ್ತೀನಿ. ನಾನು ಸರೆಂಡರ್ ಆಗ್ಬೇಕಾ? ಇಡೀ ಪ್ರಪಂಚನೇ ನನಗೆ ಸರೆಂಡರ್ ಆಗಬೇಕು. ಜೇಮ್ಸ್ ಬಾಂಬ್ನಿಂದ ನನಗೆ ವಿರೋಧವಾಗಿರೋ ದೇಶಗಳನ್ನೆಲ್ಲ ಧ್ವಂಸ ಮಾಡಿ ನನ್ನದೇ ಆದ ಚಕ್ರಾಧಿಪತ್ಯನ ಸ್ಥಾಪನೆ ಮಾಡ್ತೀನಿ. ಅದೆಲ್ಲ ನಿನ್ ಹುಚ್ಚು ಕಲ್ಪನೆ ಬಾವ್ಲಿ. ನಿನ್ನ ಕನಸಿನ ಸಾಮ್ರಾಜ್ಯನ ಕಟ್ಟಕ್ ಹೋಗಿ ನಿನ್ ಸಮಾಧಿಗೆ ಹಳ್ಳನ ನೀನೇ ತೋಡ್ಕೋಬೇಡ. ನೀನಲ್ದೆ ಬೇರೆ ಯಾರೇ ಆಗಿದ್ರು ಈ ಮಾತಾಡ ಮುಗಿಸುವಷ್ಟರಲ್ಲಿ ಹೆಣವಾಗಿ ಬೀಳ್ಬೇಕಾಗ್ತಿತ್ತು. ನೋಡೋ, ನನ್ನ ತಾಳ್ಮೆ ಕೆಡಿಸ್ಬೇಡ. ಆ ಜಗದೀಶ ನಮ್ಮ ಸೀಕ್ರೆಟ್ನೆಲ್ಲ ಕಲೆಕ್ಟ್ ಮಾಡಿ ನಿನ್ ಕೈಲಿ ಕೊಟ್ಟಿದ್ದಾನಂತೆ. ಅದೆಲ್ಲಿಟ್ಟಿದೆಯೇ ಹೇಳ್ಬಿಡು. ನೀನನ್ನ ಈ ದ್ವೀಪಕ್ಕೆ ರಾಜನನ್ನಾಗ ಮಾಡಿ ನಾನು ನಿನಗೆ ಸೇವಕನಾಗಿರ್ತೀನಿ. ಎಲ್ಲಿದೆ ಡೈರಿ? ಅದು ಇರಬೇಕಾಗಿದ್ದ ಜಾಗದಲ್ಲಿದೆ. ಇನ್ನೆರಡು ದಿನದಲ್ಲಿ ಸೇರ್ಬೇಕಾಗಿದ್ದ ಜಾಗ ಸೇರುತ್ತೆ. ಆಮೇಲೆ ನೀವೆಲ್ಲ ನೇಣಗಮದಲ್ಲಿ ನೇತಾಡಬೇಕಾಗಿತ್ತೆ. ಸಿದ್ಧವಾಗಿರಿ. ನೀನು ಕೊಡಬೇಕಾದ ಟ್ರೀಟ್ಮೆಂಟ್ ಕೊಟ್ರೇನೆ ನೀನು ಬಾಯಿ ಬಿಡೋದು. ಹಲೋ, ಎಲ್ಲಿದೆ ಡ್ಯಾಡಿ? ನನಗೆ ಗೊತ್ತಿಲ್ಲ. ಹಲೋ, son of a bitch! ನನಗೆ ಗೊತ್ತಿಲ್ಲ.
ನಿಜ ಹೇಳು, ಪ್ರಾಣ ಕಳ್ಕೋಬೇಡ. ಬ್ಲಾಕ್ ಡೈರಿ ಎಲ್ಲಿದೆ ಹೇಳು. ನನಗೆ ಗೊತ್ತಿಲ್ಲ. Bowley, stop it, Bowley, stop it. Please stop it, Bowley, stop it. Come on. Tell me where the dairy is. ಹೇಳು. ಹೇಳ್ತೀನಿ. ಚಿಂಗ್ಲುಂಗ್ ಸಿಮೆಟ್ರಿಲಿ ಜಾನ್ ಟಿಕಾಸ್ಟೋ ಸಮಾಧಿಲಿ ಆ ಡೈರಿ ಇದೆ. ಚಿಂಗ್ಲುಂಗ್ ಸಿಮಿಟ್ರಿ, ಜಾನ್ ಡಿಕಾಸ್ಟೋ ಸಮಾಧಿ ಹತ್ರ. Put him down. Put him in the cell. Shall I get the black diary? No. ನೀನು ಕೋಟೆ ಮೇಲಿರು. Yes, sir. ಜಾಕ್ಸನ್. Yes, boss. ಚಂಗ್ಲಂಗ್ ಸಿಮೆಟ್ರಿ ನಾದ ಐತೆ. ಬ್ಲಾಕ್ ಡೈರಿ ಚಾಮೇನ್. ಗೋ. Okay, boss. ಏಜೆಂಟ್ ಅಮರ್, ಈ ಬಾವಲಿನ ಹಿಡಿಯೋಕ್ ಬರೋರ್ಗೆಲ್ಲ ಇದೇ ಗತಿ. ಆ ಡೈರಿ ಬರೋವರೆಗೂ ನೀನಿಲ್ಲೇ ತಂಪಾಗಿರು. ಅಲ್ಲಿವರೆಗೂ ನಾನು ನಿನ್ನ ಪ್ರೇಯಸಿ ಜೊತೆ ಸರಸ ಆಡ್ತಾ ಇರ್ತೀನಿ. ಜಾಕ್. Yes, boss. ಅವ್ರನ್ನು ಕರ್ಕೊಂಡ್ ಬಾ. ಸಂತೋಷವಾಗಿ ಕಣ್ ತುಂಬಾ ನೋಡ್ತಾ ಇರ್ಲಿ. Okay, boss.